ಇವತ್ತು ಇವ್ರು ಕಾಂಗ್ರೆಸ್ನವ್ರು ಬಂದ್ರಲ್ವಾ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ರಿ ಸ್ವಾಮಿ ನೀವು? ಎಷ್ಟು ಜನರಿಗೆ ರೈತರಿಗೆ ಸಾಲವನ್ನ ಮನ್ನಾ ಮಾಡಿದೀರಾ? 3700 ಜನರ ರೈತರ ಆತ್ಮಹತ್ಯೆ ಆಯ್ತಲ್ಲ, ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಎಲ್ಲಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು? ಎಲ್ಲಿ ಮಂತ್ರಿಗಳು? ಎಲ್ಲ ಎಸಿ ರೂಮ್ ಅಲ್ಲಿ, ಎಸಿ ಕಾರಲ್ಲಿ ಬರಪೂರಿತ ಪಾರ್ಟಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ವಿನಃ ನೀವು ಸಾಮಾನ್ಯ ಜನರ ಬಗ್ಗೆ ಯಾವುದೇ ಯೋಚನೆ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ನ ಮಂತ್ರಿಗಳು ಅವರವರ ಪಟಾಲಮ್ಮು, ಅವರವರ ಕೂರ್ಚಿ ಕಿತ್ತಾಟಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ವಿನಃ ನೀವು ಜನರಿಗೋಸ್ಕರ, ಜನರ ಒಂದು ಕಣ್ಣೀರು ಒರೆಸುವಲ್ಲಿ ಎಲ್ಲಿ ಪಾತ್ರಧಾರಿಯಾಗಿದ್ದೀರಾ ನೀವು? ಈಗ ಮಹಿಳೆಯರ ಸಾವಾಯ್ತು, ಬಾಣಂತಿಯರ ಸಾವಾಯ್ತು. ಬಾಣಂತಿಯರ ಸಾವಾದಾಗ ನೀವು ಎಷ್ಟು ಕ್ರಮ ತಗೊಂಡ್ರಿ? ಎಷ್ಟು ಅನುದಾನ ಕೊಟ್ರಿ ಆರೋಗ್ಯ ಇಲಾಖೆಗೆ? ಎಷ್ಟು ಕೊಟ್ರಿ? ನೀವು ಕೇಂದ್ರದ ಮೇಲೆ ಪ್ರತಿಯೊಂದು ಸಮಸ್ಯೆ ಆದಾಗ ಕೇಂದ್ರದ ಕಡೆಗೆ ಬೆಟ್ಟನ್ನ ತೋರಿಸ್ತೀರಾ. ಒಂದು ಬೆಟ್ಟನ್ನ ನೀವು ಕೇಂದ್ರದ ಎಡೆಗೆ ತೋರಿಸಿದಾಗ 3 ಬೆಟ್ ನಿಮ್ ಕಡೆ ಇರುತ್ತೆ. ಅದನ್ನ ಯೋಚನೆ ಮಾಡಿ. ನಾಗೇಂದ್ರ ಅವರೇ, ಯೋಚನೆ ಮಾಡ್ತಾ ಇಲ್ಲ. 1 ಕಿಲೋಮೀಟರ್ ರೋಡ್ ಆಗಿಲ್ಲ ಇನ್ನೂವರೆಗೂ. ನಮ್ಮ ರಾಜ್ಯದಲ್ಲಿ 1 ಕಿಲೋಮೀಟರ್ ರೋಡ್ ಅನ್ನೋ ಆಗಿದೆ. ಎಲ್ಲರೂ ಒಂದ್ ಕಡೆ ನೀವು ಸಮೀಕ್ಷೆ ಮಾಡಿ, 1 ಕಿಲೋಮೀಟರ್ ರೋಡ್ ಆಗಿಲ್ಲ. ಆಗಿರ್ತಕ್ಕಂಥ ರೋಡಲ್ಲಿ ಇರತಕ್ಕ ಗುಂಡಿಗಳನ್ನ ಇವ್ರಿಗೆ ಮುಟ್ಲಿಕ್ಕೆ ಆಗ್ಲಿಲ್ಲ. ಅಂತ ಒಂದು ಸಮಯ ಬಂದೋದಾಗಿದೆ. ಒಬ್ಬೊಬ್ಬರ ತಲೆಯ ಮೇಲೆ 1 ಲಕ್ಷ ಇದೆ. ನಿಮ್ ತಲೆ ಮೇಲೂ 1 ಲಕ್ಷ ಇದೆ, ಇವ್ರ ತಲೆ ಮೇಲೂ 1 ಲಕ್ಷ ಇದೆ, ನನ್ನ ತಲೆ ಮೇಲೂ 1 ಲಕ್ಷ ಇದೆ, ಇವ್ರ ತಲೆ ಮೇಲೂ 1 ಲಕ್ಷ ಸಾಲ ಮಾಡಿದ್ದಾರೆ. ಸುಮಾರು 9 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಹಿಂದೆ ಇರ್ತಕ್ಕಂತ ಎಲ್ಲಾ ಇವರ ದಾಖಲೆಗಳನ್ನ ಮುರಿದಿದ್ದಾರೆ. ಬೆಲೆ ಏರಿಕೆ ರತ್ನ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ. ಇನ್ನೇನ್ ಬೇಕು? ಪ್ರತಿಯೊಂದು ಹಂತದಲ್ಲಿ ಇವರು ಭ್ರಷ್ಟಾಚಾರದಲ್ಲಿ ಮುಳ್ಕೊಂಡಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದೀರಿ ಸರ್.